ಶಾಲಾ ಅಡ್ಮಿಷನ್ನ ವಯೋಮಿತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾಗಿದೆ. ನಿರಂತರ ಒತ್ತಡಗಳ ಬೆನ್ನಿಗೆ ಶಿಕ್ಷಣ ಇಲಾಖೆ ಬದಲಾವಣೆಯನ್ನು ಮಾಡುವುದಕ್ಕೆ ಮುಂದಾಗಿದೆ. ನ್ಯೂಸ್ ಫಸ್ಟ್ ಈ ಬಗ್ಗೆ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತು. 1ನೇ ತರಗತಿ ಸೇರ್ಪಡೆಗೆ ಈ ವರ್ಷ ಈ ಹಿಂದಿನ ನಿಯಮವನ್ನೇ ಪಾಲನೆ ಮಾಡಲಾಗುತ್ತೆ. 5 ವರ್ಷ 6 ತಿಂಗಳ ಮಕ್ಕಳಿಗೆ 1ನೇ ತರಗತಿಗೆ ನೋಂದಣಿಗೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಈ ಬಗ್ಗೆ ಮಧು ಬಂಗಾರಪ್ಪ ಶಿಕ್ಷಣ ಸಚಿವ ಮಾತನಾಡ್ತಿದ್ದಾರೆ, ನೋಡೋಣ. ಮತ್ತೆ ಮಾರ್ಕ್ಸ್ ಎಕ್ಸಾಮ್ಸ್ ಫೀಡ್ಬ್ಯಾಕ್ ಏನಿದು? ಸಾರಿ ಮಾಕ್ ಎಕ್ಸಾಮ್, ಮಾರ್ಕ್ಸ್ ಅಂತ ಮಾಕ್ ಎಕ್ಸಾಮ್ ಅಂದರೆ ಅವರಿಗೆ ಮತ್ತೆ ಈಗ ಎಕ್ಸಾಮ್ನ ಯಾವ ರೀತಿ ಬರಬೇಕು, ಮಾಕ್ ಎಕ್ಸಾಮ್ ಮಾಡಿಸ್ತಾರಲ್ಲ ಸುಮ್ಮನೆ ಕ್ಲಾಸಲ್ಲಿ, ಅದನ್ನು ಕೂಡ ರೆಗ್ಯುಲರ್ ಆಗಿ ಮಾಡ್ತಕ್ಕಂಥದ್ದು ಅದು ಕೂಡ ನಡೀತಾ ಇದೆ. ಹೋಮ್ ವರ್ಕು ಇವೆಲ್ಲದೂ ಕೂಡ ಅಂದರೆ ಏನೇನು ಅವರಿಗೆ ರೆಗ್ಯುಲರ್ ಸ್ಕೂಲಿಂಗು ಕಾಲೇಜ್ ಮಾಡಬೇಕಾದ್ರೆ ಏನು ಪ್ರೋಸೆಸ್ ಇದೆ ಅದನ್ನು ಶಾರ್ಟ್ ಗ್ಯಾಪಲ್ಲೇ ಐದರ್ 1 ಸಬ್ಜೆಕ್ಟ್ 2 ಸಬ್ಜೆಕ್ಟ್ 3 ಸಬ್ಜೆಕ್ಟ್ ಆರ್ ಆಲ್ ಸಬ್ಜೆಕ್ಟ್ ಡಿಪೆಂಡಿಂಗ್ ಆನ್ ವಾಟ್ ದೇ ಹ್ಯಾವ್ ನಾಟ್ ಎಟ್ ಪಾಸ್ಟ್ ಅವರಿಗೂ ಕೂಡ ಸಹಾಯ ಆಗ್ತಕ್ಕಂಥದ್ದನ್ನು ನಾವು ಮಾಡಿರೋದು. ಐ ಥಿಂಕ್ ಪ್ರೋಗ್ರೆಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ಯಾರಲಲಿ ಆಲ್ರೆಡಿ ನಾನು ಅವತ್ತು ಕೂಡ ತಮಗೆ ಹೇಳಿದ್ದೆ, SSLCಯಲ್ಲಿ ಮಾಧ್ಯಮದಲ್ಲಿ ನೀವು ಬರೋದು ಎಷ್ಟೋ ಮಕ್ಕಳಿಗೆ ಓದೋಕ್ಕೆ ಬರಲ್ಲ, ಅದಕ್ಕೆ ಓದು ಕರ್ನಾಟಕ ಅಂತ ಸ್ಟಾರ್ಟ್ ಮಾಡಿದ್ವಿ. ಮ್ಯಾಥ್ಸ್ ಮಾಡೋದಕ್ಕೆ ಬರಲ್ಲ, ಗಣಿತ ಗಣಕ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಇದೇ ಥರ ಎಲ್ಲ ಹಂತದಲ್ಲೂ ಕೂಡ ನಮ್ಮ ನ್ಯೂನತೆ ಏನಿದೆ ಟೀಚಿಂಗಲ್ಲಿ, ಏನು SSLCಗೆ ನಾವು ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ವಿ. ಈಗ ಐ.ಡಾಟ್ ಅಂತ ಹೇಳಿ ಮಾಡಿದ್ದೀವಿ. ಐ.ಡಾಟ್ ಇಸ್ ಐ ಕೋಡ್ ಇಸ್ ಪ್ರೋಗ್ರಾಮಿಂಗ್. ಮಕ್ಕಳಿಗೆ ಪ್ರೋಗ್ರಾಮಿಂಗ್ ಬರಲ್ಲ, ಸುಮ್ಮನೆ ಮೊಬೈಲ್ನ ಕಂಪ್ಯೂಟರ್ನ ಮಿಸ್ಯೂಸ್ ಮಾಡ್ತಾರೆ ಅಂಥೇಳಿ ಅದ್ರ ಬದಲು ಐ ಕೋಡಿಂಗ್ ಕೊಟ್ಟಾಗ ದಿಲ್ ಸ್ಟಾರ್ಟ್ ಲರ್ನಿಂಗ್ ಈವನ್ ಕೋಡಿಂಗ್. ಈ ಸತಿ ಜೂನ್ ಮೇಲಿಂದ ನಮ್ಮ SSLC ಶುರುವಾದರೆ ಐ ಕೋಡಿಂಗ್ ಆಗಲೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಕೋಡಿಂಗನ್ನ ಹೆಂಗೆ ಮಾಡಬೇಕಂತೇಳಿ ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥ ಲೆವೆಲ್ನೂ ಕೂಡ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಇದೇ ಥರ ಪ್ರೋಗ್ರೆಸಿವ್ ಏನು ಅವರಿಗೆ ಸಹಾಯ ಆಗಬೇಕು ಎಜುಕೇಷನಿಗೆ, ಆ ಥರ ಕೆಲವು ಪ್ರೋಗ್ರಾಮ್ಸ್ನ ಈಗಾಗಲೇ ಪ್ಲ್ಯಾನಪ್ ಮಾಡಿದ್ದೀವಿ. ಬಿಫೋರ್ ಜೂನ್ 1 or 2 ಕಾಲೇಜ್ ಶುರು ಆಗಸ್ಟಿಗೆ ಅದು ಯಾವ್ದಾವ್ದು ಯೋಜನೆಗಳು ಅಂಥೇಳಿ ಮುಂದೆ ಹೇಳ್ತೀವಿ. ಯಾಕಂದರೆ ಐ ನೀಡ್ ಸಮ್ ಟೈಮ್. ಎಷ್ಟು ಜನರು ಯಾವ ಸಬ್ಜೆಕ್ಟಲ್ಲಿ ಯಾಕೆ ಫೇಲ್ ಆದರು, ಯಾಕೆ ಪಾಸ್ ಆದರು, ಎಷ್ಟು ಪರ್ಸೆಂಟಲ್ಲಿ ಪಾಸ್ ಆದರು, ಎಲ್ಲಿ ಹೆಲ್ಪ್ ಬೇಕು. ಈಗ ಮಾರಲ್ ಸೈನ್ಸ್ ಬರ್ತಾ ಇದೆ, ಅದನ್ನು ಅದೇ ರೀತಿ ನಾವು ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥದ್ದು ಕೂಡ ನಾವು ಮಾಡೋದಕ್ಕೆ ನಾವು ಮಾಡಬೇಕಂತ ಹೇಳಿ ನಾವು ಡಿಸೈಡ್ ಮಾಡಿದ್ದೀವಿ. ಸೊ ಲಾಸ್ಟ್ ಇಯರ್ ಬರೀ 42,000 ಮಕ್ಕಳು ಇಂಪ್ರೂವ್ಮೆಂಟಿಗೆ ಎಕ್ಸಾಮಿಗೆ ತೊಗೊಂಡಿದ್ರು. ಈ ಸತಿ 70,000 ಮಕ್ಕಳು. ಯಾಕೆಂದರೆ ಹೋದ ಸತಿ CET ಸೆಕೆಂಡ್ ಎಕ್ಸಾಮ್ ಒಳಗೇ ರಿಸಲ್ಟ್ ಬಂದುಬಿಡ್ತು, ಸೊ ಅವರಿಗೆ ಚಾನ್ಸ್ ತೊಗೊಳ್ಳಿಲ್ಲ. ಈ ಸತಿ ನೋಡಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ. 42,000 ಮಕ್ಕಳು ಹೋದ ಸತಿ ಇಂಪ್ರೂವ್ಮೆಂಟಿಗೆ ತೊಗೊಂಡಿರೋ ಮಕ್ಕಳು. ಅದೇ ಕ್ಯಾಟಗರಿ ಈ ಸತಿ 70,000 ಮಕ್ಕಳು ನಿನ್ನೆಗೆ ತೊಗೊಂಡಿದ್ದಾರೆ. ಅಂದರೆ ಐ ಥಿಂಕ್ ಮೋಸ್ಟ್ಲಿ ನಾಳೆ ಒಳಗೆ ಡಬಲ್ಲು ಆಗ್ಬೋದು. ಜಸ್ಟ್ 2 ದಿವಸ CET ರಿಸಲ್ಟ್ನ ಮುಂದೆ ಹಾಕಿರೋದ್ರಿಂದ ಎಷ್ಟು ಅಡ್ವಾಂಟೇಜ್ ಆಯಿತು ಈ ಮಕ್ಕಳಿಗೆ. ಮೋಸ್ಟ್ಲಿ ಸರ್ಕಾರಿ ಶಾಲೆಯಲ್ಲೇ ನಮ್ಮದು ಸ್ವಲ್ಪ ಡೌನ್ಫಾಲ್ ಇರೋದ್ರಿಂದ ಈ ಮಕ್ಕಳಿಗೆ ಅಡ್ವಾಂಟೇಜ್ ಕೊಡೋದಕ್ಕೆ ನಾನು ಐಮ್ ಜಸ್ಟ್ ಟೆಲ್ಲಿಂಗ್ ದ ಡಿಫ್ರೆನ್ಸ್. ಯಾಕೆಂದರೆ ಇಟ್ಸ್ ವೆರಿ ಪ್ರೋಗ್ರೆಸಿವ್ ಆಗಿ ಕಾಣಿಸ್ತಾ ಇದೆ ಅಂತೇಳಿ ನಾನು ಹೇಳೋದು. 3rd ಎಕ್ಸಾಮಿಗೆ ಸಿಗೋಲ್ಲ, ಯಾಕೆಂದರೆ CET ರಿಸಲ್ಟ್ ಬಂದಿರುತ್ತೆ. ಬಟ್ ಪಾಸ್ ಆಗಲಿಕ್ಕೆ ಅವರಿಗೆ ಅನುಕೂಲ ಆಗೋಕ್ಕೆ ಮತ್ತು ಬೇರೆ ಡಿಗ್ರಿನೋ CET ಇಲ್ಲದೆ ಇರ್ತಕ್ಕಂಥ ಕೋರ್ಸಸ್ಸಿಗೆ ಹೋಗೋದಕ್ಕೆ ಅಲ್ಲ. ಲಾಸ್ಟ್ ಟೈಮ್ ಮಾಡಿದ್ರು ಎಲ್ಲಿ ಅಂದರೆ ಎಲ್ಲಿ ಖಾಲಿ ಇರ್ತಾವಲ್ಲ ಅದನ್ನು ಕೊಡ್ತಾರೆ. ಬಟ್ ಅದು ಮೇನ್ ಸ್ಟ್ರೀಮಿಗೆ ಬರಲ್ಲ. ಅದು ಮೇನ್ ಸ್ಟ್ರೀಮಿಗೆ ಆಪ್ಷನ್ಸ್ ಕಮ್ಮಿ ಇರುತ್ತೆ ಅಂತ. ಮೇನ್ ಸ್ಟ್ರೀಮಿಗೆ ಕೊಡೋದೇ ಅಲ್ವಾ. ಬಡವರು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾರೆ ಅನ್ನೋದನ್ನ, ಇಲ್ಲ ಕಷ್ಟದಲ್ಲಿ ಇರ್ತಕ್ಕಂಥದ್ದು, ಇಲ್ಲಾಂದರೆ ಕಲಿಕೆಯಲ್ಲಿ ಹಿಂದಿರೋರು, ಸರ್ಕಾರದಲ್ಲಿ ಎಲ್ಲದೂ ನಮ್ಮ ಕಂಡೀಷನ್ ಇರೋದ್ರಿಂದ ಎಜುಕೇಷನ್ ರೈಟ್ಸ್ನ ನಾವು ಕೊಡಲೇಬೇಕು ಇರ್ರೆಸ್ಪೆಕ್ಟಿವ್ ವಾಟ್ ದ ಕ್ವಾಲಿಟಿ ಆಫ್ ದ ಚೈಲ್ಡ್ ಈಸ್. ಅವ್ರನ್ನ ಮೇನ್ ಸ್ಟ್ರೀಮಿಗೆ ಅವಕಾಶಗಳನ್ನು ಕೊಡಬೇಕಲ್ಲ, ಅದೇ ಇಂಪಾರ್ಟೆಂಟ್ ಅಲ್ಲ. 4,000 ಈ ಸತಿ ಇನ್ನೂ ಲೆವೆಲಿಗೆ ಚೆನ್ನಾಗಾಗುತ್ತೆ. ಯಾಕೆಂದರೆ 3rd ಎಕ್ಸಾಮಲ್ಲಿ ಇನ್ನೂ ಚೆನ್ನಾಗಿ ತೊಗೊಂಡು CETಯಲ್ಲಿ ಮಾರ್ಕ್ಸ್ ಹಿಂದೆ ತೊಗೊಂಡ್ರೇನು ಇದರೊಳಗೆ ಇಂಪ್ರೂವ್ ಮಾಡ್ಕೊಂಡು ಮಾಡೋದಕ್ಕೆ ಜಸ್ಟ್ ಹಾಫ್ ಮಾರ್ಕ್ಸ್ ಕ್ವಾರ್ಟರ್ ಮಾರ್ಕ್ಸಲ್ಲೆಲ್ಲ ಸುಮಾರು ಜನರು ಮೇಲ್ದರ್ಜೆಗೆ ಬಂದುಬಿಡ್ತಾರೆ. ಅದಕ್ಕೆ ಈ ಥರ ನಾವು ಕೆಲವು ಕರೆಕ್ಷನ್ಸ್ ಎಲ್ಲ ಮಾಡಿರೋದ್ರಿಂದ ಇದು ಸರಿ ಆಗ್ತದೆ. ಬಟ್ ನಾವು ನೆಕ್ಸ್ಟ್ ಇಯರಿಗೆ ಇನ್ನೂ ಡಿಪಾರ್ಟ್ಮೆಂಟಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ಇನ್ನೂ ಎಕ್ಸಾಮ್ನ, ಯಾಕೆಂದರೆ ಹೋದ ಸತಿ ಒಂದು 20 ದಿವಸ ಲೇಟಾಗಿ ಆಗಿತ್ತು, ಇನ್ನೂ ಏನಾದ್ರು ಮಾಡೋಕ್ಕಾಗ್ತಾ ಇವಾಗಲಿಂದನೇ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂಥೇಳಿ. ಆ್ಯಂಡ್ ಐ ಆಮ್ ಹ್ಯಾವಿಂಗ್ ಅ VC ಇವಾಗ ಎಷ್ಟು ಗಂಟೆಗಮ್ಮ 2:30ಗೆ 2 ಗಂಟೆಗೆ VC ಇಟ್ಟಿದ್ದೀನಿ. ಯಾಕೆ ಅಂತ ಹೇಳಿದರೆ ಈ ಸತಿ ಈಗ ನಾವಂತೂ ಡಿಪಾರ್ಟ್ಮೆಂಟ್ ಇಲ್ಲಿಂದ ಹ್ಯಾಂಡಲ್ ಮಾಡ್ತೀವಿ,
ಆ್ಯಕ್ಚುಲಿ ಡಿ ಸಿ ಅವರು ಸಿ ಅವರು ಇಂಪ್ಲಿಮೆಂಟಿಂಗ್ ಅಥಾರಿಟೀಸ್ ಫಾರ್ ಇನ್ಫ್ರಾಸ್ಟ್ರಕ್ಚರು ಇದೆಲ್ಲ ಅವ್ರು ಇರ್ತಾರೆ. ಈ ಸತಿ ವಿ ಆರ್ ಗೆಟಿಂಗ್ ದೆಮ್ ಆನ್ ಬೋರ್ಡ್ ಆ್ಯಸ್ ಫಾರ್ ಆಸ್ ಇಂಪ್ಲಿಮೆಂಟಿಂಗ್ ವಾಟ್ ಆ್ಯಸ್ ವಿ ಆರ್ ಸ್ಪೀಕಿಂಗ್. ನಾವೇನು ಮಾತಾಡ್ತಾ ಇದ್ದೀವಿ ಇದಕ್ಕಿಂತ ಹೆಚ್ಚನ್ನು ಕೂಡ ಅವರಿಗೆ ನಾವೆಲ್ಲ ಒಂದು ಸ್ಟ್ರೀಮ್ಲೈನ್ ಮಾಡ್ಕೊಂಡಿದ್ದೀವಿ. ನೀವು ವೈಯಕ್ತಿಕವಾಗಿ ಹೋಗಬೇಕು, ಥರ್ಡ್ ಎಕ್ಸಾಮಿಗೆ ಎನ್ರೋಲ್ಮೆಂಟಿಗೆ ಎನ್ಕರೇಜ್ ಮಾಡಬೇಕು. ಯಾವ ರೀತಿ ನಾವು ಸ್ಕೂಲ್ನ ಓಪನಿಂಗ್ ಮಾಡಿದಾಗ ಯಾವ ರೀತಿ ಅವ್ರನ್ನ ಮಕ್ಕಳನ್ನ ವೆಲ್ಕಮ್ ಮಾಡಬೇಕು ಅದನ್ನೆಲ್ಲ ಈಗಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ರೆಮಿಡಿಯಲ್ ಕ್ಲಾಸಸ್ನ ಚೆನ್ನಾಗಿ ನಡೀತಾ ಇದೆಯಾ ನೀವು ಚೆಕ್ ಮಾಡಬೇಕು. ಐಮ್ ಟಾಕಿಂಗ್ ಅಬೌಟ್ ಡಿ ಸಿ ಮತ್ತು ಸಿ ಇ ಅವರು ಕೂಡ, ಯಾಕಂದರೆ ಡಿಸ್ಟ್ರಿಕ್ಟ್ ಹೆಡ್ ಇರೋದ್ರಿಂದ ಅವ್ರ ಅಡಿಗೆ ಎಲ್ಲ ಡಿಪಾರ್ಟ್ಮೆಂಟ್ಸು ಬರೋದನ್ನು ಅವ್ರು ಜಾಯಿಂಟಾಗಿ ಮಾಡಿದರೆ ನಮಗೆ ಹೆಲ್ಪ್ ಆಗುತ್ತೆ. ಈ ಸತಿ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಯಾಕೆಂದರೆ ಎಲ್ಲ ಬಿಫೋರ್ ಸೆಕೆಂಡ್ PUC ಎಕ್ಸಾಮ್ ಆ್ಯಂಡ್ SSLC ಎಕ್ಸಾಮ್ ಎಲ್ಲ ಡಿ ಸಿ ಅವ್ರ ಹತ್ರ ಸಿ ಅವ್ರ ಹತ್ರ ನಾನು ಕೂಡ ವಿ ಸಿ ಮಾಡಿದೆ. ರೆಗ್ಯುಲರ್ ಆಗಿ PRS ಅವರು ಮತ್ತು ಕಮಿಷನರ್ ಅವರು ಕೂಡ ರೆಗ್ಯುಲರ್ ಆಗಿ ಇದು ಮಾಡೋದ್ರಿಂದ ಇಂಪ್ರೂವ್ ಆಗುತ್ತೆ. ಸುಮಾರಷ್ಟು ಕೆಲವು ವಿಚಾರಗಳನ್ನು ಅಂದರೆ ಮಕ್ಕಳಿಗೆ ಅವಕಾಶಗಳನ್ನು ಕೊರತೆ ಆಗಬಾರ್ದು, ಮ್ಯಾಕ್ಸಿಮಮ್ ಯೂಸ್ ಮಾಡಿಕೊಳ್ಳಿ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಏನೇನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಅವ್ರಿಗೆ ಮೇನ್ ಸ್ಟ್ರೀಮ್. ಆಮೇಲೆ ಈಗಲೂ ಏನಾಗಿದೆ ನಮಗೆ ನಮ್ಮ ಮಕ್ಕಳ ಎಜುಕೇಷನ್ ಹಂತ ಏನು ಅಂತ ಗೊತ್ತಾಯ್ತು ಇವಾಗ. ಸೊ ಅದ್ರ ಬಗ್ಗೆ ನಾನು ಹೆಚ್ಚು ಇದ್ರ ಮೇಲೆ ಇಂಪ್ರೂವ್ ಮಾಡೋದಕ್ಕೆ ಏನಾಗಬೇಕು ಡಿಪಾರ್ಟ್ಮೆಂಟಲ್ಲಿ ಫುಲ್ ಫ್ಲೆಡ್ಜ್ ಆಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಎಕ್ಸಾಮಿನೇಷನ್ ಬೋರ್ಡ್ ಅವರು ಇದ್ದಾರೆ, ಡೈರೆಕ್ಟ್ ಇದ್ದಾರೆ, ನಮ್ಮ PRS ಅವರು ಇದ್ದಾರೆ. SSLC ಅಫ್ಕೋರ್ಸ್ ವಿ ಆರ್ ಹ್ಯಾವಿಂಗ್ ಮೀಟಿಂಗ್ ಕಂಟಿನ್ಯೂ ಮಾಡ್ತೀವಿ. ಯಾಕೆಂದರೆ SSLC ರಿಸಲ್ಟು ಕೂಡ ಐ ಥಿಂಕ್ ಫಸ್ಟ್ ವೀಕಲ್ಲಿ ಬೈ ಸೆಕೆಂಡ್ ಆರ್ ಸಮಥಿಂಗ್ ಅದನ್ನ ಅನೌನ್ಸ್ ಮಾಡ್ತಾರೆ. ಫಸ್ಟ್ ವೀಕ್ ಆಫ್ ನೆಕ್ಸ್ಟ್ ಮಂತಲ್ಲಿ ಅಂತ ಹೇಳಿದ್ದಾರೆ. ಅದನ್ನ ಅಫಿಷಿಯಲಾಗಿ ಇನ್ನೊಂದು ದಿವಸ ತೊಗೊಳ್ತೀವಿ. ಯಾಕೆಂದರೆ ಇವಾಗ ಬೇಡ, ಮಕ್ಕಳಿಗೆ ಆ ಟೆನ್ಷನ್ ಬೇರೆ. ಈಗ ನಮಗೆ ಈ ಸೆಕೆಂಡ್ ಇಯರ್ PUC ಟೆನ್ಷನ್ನೇ ಸಾಕಾಗಿ ಹೋಗಿದೆ. ಅದು ಒಂದು ಭಾಗ. ಮತ್ತೇನಾದ್ರು ಪ್ರಶ್ನೆ ಇದ್ದರೆ ನಾನು ಇದು PUC ತೊಗೊಳ್ತೀನಿ. ದಯವಿಟ್ಟು ಮಾಧ್ಯಮದವರಿಗೆ ನಾನು ಮತ್ತೆ, ಯಾಕೆಂದರೆ ಬ್ರೀಫಿಂಗು ನೀವು ಕೇಳ್ತಾ ಇರ್ತೀರ, ನಾನು ಕೇಳ್ಕೊಳ್ಳೋದು ಈ ಸತಿ ಮತ್ತೆ ಶುಲ್ಕ ಇಲ್ಲ ಮತ್ತು ಎಕ್ಸಾಮಿನೇಷನ್ ಆಪ್ಷನ್ ಇದೆ. ನೀವು ಒಂದು ಆರ್ಟಿಕಲ್ ಮಾಡಿ ಇದರಿಂದ ಏನು ಉಪಯೋಗ ಆಗುತ್ತೆ. ನೀವು ಹೇಳಿದರೆ 4,000 ಜನರು ಹೋದ ಸತಿ ಇಂಜಿನಿಯರಿಂಗೋ ಬೇರೆ ಬೇರೆ ಪ್ರೊಫೆಷನಲ್ ಕೋರ್ಸಿಗೆ ಹೋಗಿದ್ದಾರೆ ಅಂತ ನೀವು ಅದನ್ನ ಬರೆದ್ರೆ ಅದು ಕಾನ್ಫಿಡೆನ್ಸ್ ಲೆವೆಲಿಗೆ ಬರುತ್ತೆ. ಬೇಸಿಕಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ನಾವು ದುಡ್ಡು ಕೂಡ ಖರ್ಚು ಮಾಡೋದ್ರಿಂದ ಅದಕ್ಕೆ ಪರಿವರ್ತನೆ ಆಗಬೇಕಂದ್ರೆ ಮಾಧ್ಯಮದಲ್ಲಿ ಮಾಹಿತಿಯನ್ನು ಅದಕ್ಕೆ 70,000 ಆಗಿರೋದು. ಅದಕ್ಕೆ ವಿತಿನ್ 7 ಡೇಸಲ್ಲಿ ನೋಡಿ ಎಷ್ಟು ಜನರು ಎನ್ರೋಲ್ಮೆಂಟ್ ತೊಗೊಂಡಿದ್ದಾರೆ ಅಂತ. ಬಟ್ ಹೋದ ಸತಿ ಎನ್ರೋಲ್ಮೆಂಟ್ ಆಗಲಿಲ್ಲ, ಬಿಕಾಸ್ ಅವ್ರಿಗೆ ಗೊತ್ತೇ ಇರಲಿಲ್ಲ ಸೆಕೆಂಡ್ ಎಕ್ಸಾಮ್ ಏನು ಅಂತ ಹೇಳಿ. ಆಮೇಲೆ ಈ ಸತಿ ಅವ್ರೇನು ಖುಷಿ ಹೇಳ್ತಾ ಇರೋದಂದರೆ ಬೆಸ್ಟ್ ಆಫ್ 3 ಮಾರ್ಕ್ಸ್ ಇದು. ಈಗ ಫಸ್ಟ್ 60 ಬಂದು, ಸೆಕೆಂಡ್ ಎಕ್ಸಾಮಲ್ಲಿ 80 ಬಂದು, ಥರ್ಡ್ ಎಕ್ಸಾಮಲ್ಲಿ 70 ಬಂದರೆ 80 ತಗೊಳ್ಳೋದು. ಹಾಂ, ಅಲ್ಲ ಏನಾಗುತ್ತೆ ಅವಾಗ ಏನಾಗುತ್ತೆ ಅದನ್ನು ಕೂಡ ಇವತ್ತು ಬೆಳಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಕಾಡೆಮಿಕ್ ಇಯರ್ನ ಪ್ರೀಪೋನ್ ಮಾಡೋದಕ್ಕೆ. ಬಟ್ ಇಟ್ಸ್ ಇಟ್ಸ್ ಅ ವೆರಿ ಡೇಂಜರಸ್. ಅದು ಬರೆಯೋಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ನನ್ನ ಸಿಸ್ಟಮ್ನ ತುಂಬ ಚೇಂಜ್ ಮಾಡಬೇಕಾದ್ರೆ ಇಟ್ಸ್ ಬಿಕಾಸ್ ಭಾಳ ದೊಡ್ಡ ಡಿಪಾರ್ಟ್ಮೆಂಟ್. 38% ಆಫ್ ಎಂಟೈರ್ ಸ್ಟೇಟ್ ಗೌರ್ಮೆಂಟ್ ನಮ್ಮ ಹತ್ರ ಇರೋದ್ರಿಂದ ನಾನು ಏನೇ ಚೇಂಜ್ ಮಾಡಬೇಕಂದ್ರೆ ಡೇಟ್ಸ್ನ ಭಾಳ ಹುಷಾರ ಮಾಡೋ. ಆಮೇಲೆ ಹಾಂ ಹೌದು, ಹಾಂ. ಬಟ್ ಏನಾಗುತ್ತೆ, ನಾನು ಏನಾದ್ರು ಮಾಡಬೇಕಂದ್ರೆ ಒಂದೊಂದೇ ಮಾಡ್ತಾ ಇದ್ದೀನಿ, ಎಲ್ಲದನ್ನೂ ಒಟ್ಟಿಗೆ ಮಾಡಿ ಅಂದರೆ ಇಷ್ಟು ಮಾಡಿರೋದೇ ಒಂದು ವಿಲ್ ಟ್ರೈ. ನೀವೇನು ಲಾಸ್ಟ್ ಚೈಲ್ಡ್ ಆಲ್ಸೋ ಅಲ್ಲ, ಒಂದು ನಿಮಿಷ, ಲಾಸ್ಟ್ ಚೈಲ್ಡ್ ಅಲ್ಲ ಗೊತ್ತಾಯ್ತು, ಐ ವಿಲ್ ಟ್ರೈ. ಬಟ್ ಈ ವರ್ಷ ಹಾಂ, ಬಟ್ ಇಲ್ಲ, ಒಳ್ಳೆ ಕಾಲೇಜಿಗೂ ಸಿಗಬೇಕು ಅಂತ ಅವ್ರು ಕೇಳ್ತಾ ಇರೋದು. ಮಾಡೋಣ, ನಾನು ಟ್ರೈ ಮಾಡ್ತೀನಿ. ಬಟ್ ಈ ವರ್ಷಕ್ಕಂತೂ ಆಗಲ್ಲ, ಬಿಕಾಸ್ ಈ ವರ್ಷದ್ದು ಪ್ರೋಸೆಸ್ಸು CET ಇವ್ರದ್ದೆಲ್ಲ ನಾವು ಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ಸ್ ನ್ಯಾಷನಲ್ ಇದು. ಬಟ್ ಎಕ್ಸಾಮ್ ಬರೀಬೇಕಲ್ಲಪ್ಪ. ಎಕ್ಸಾಮ್ ಬರೆದು ನೀವು ಒಂದು ಅರ್ಥ ಮಾಡ್ಕೋಬೇಕು. ಎಕ್ಸಾಮ್ ನಡೆಯುತ್ತೆ, ಆಮೇಲೆ ಸ್ಟಾಪ್ ಗ್ಯಾಪಲ್ಲಿ ಅವ್ರಿಗೆ ಟೈಮ್ ಕೊಟ್ಬಿಟ್ಟು ರಿವ್ಯಾಲ್ಯೂಯೇಷನಿಗೆ ಕೊಡ್ತೀವಿ. ಅದಾದಮೇಲೆ ಈ ಸತಿ ರಿವ್ಯಾಲ್ಯೂಯೇಷನ್ಗೂ ಹಾಕಿದ್ದಾರೆ. ಮೀನ್ ವೈಲ್ ಎಕ್ಸಾಮು ಕಟ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ರಿವ್ಯಾಲ್ಯೂಯೇಷನ್ ಎಕ್ಸಾಮಿಗೆ ಫ್ರೀ ಅಲ್ಲ ಈಗ. ಹಾಂ, ಅಲ್ಲ ಅವರು ಪ್ರಚಾರ ಮಾಡ್ತಾರೆ, ನೀವು ಜಾಸ್ತಿ ಮಾಡಿ, ಅದು ಹೆಲ್ಪ್ ಆಗ್ತದೆ ಮುಂದಿನ ವರ್ಷಕ್ಕೆ. ನಾವು ಅವ್ರಿಗಿಂತ ನನಗೆ ಸ್ವಲ್ಪ ಜಾಸ್ತಿ ಕೊಟ್ರಿ, ನಾವು ಮಾಡಿರೋದಿದ್ದ ಐಡಿಯಾ. ಓಕೆ, ಸೊ ಇದು ಆಸ್ ಫಾರ್ ಆಸ್ ಸೆಕೆಂಡ್ ಇಯರ್ PUC ಇಸ್ ಕನ್ಸರ್ನ್. ಸೊ ಇವಾಗ ನೋಡಿ, ನಾನು ತಮಗೆ ಹೇಳೋದು, ಲೆಟ್ ಅಸ್ ಗೋ ಬ್ಯಾಕ್ ಫ್ರಮ್ ಬಾಟಮ್ ಲೈನ್ನಿಂದ 12th ಸ್ಟ್ಯಾಂಡರ್ಡ್ವರೆಗೂ ನನ್ನ ಡಿಪಾರ್ಟ್ಮೆಂಟ್. ಅಂದರೆ LKG UKG ಇರಲಿಲ್ಲ, ಈಗ ನಾವು ಇಂಟ್ರಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಕಲಿಕೆಗೆ
ಪ್ರೈಮರಿ, ಮಿಡಲ್ ಸ್ಕೂಲು, ಹೈಸ್ಕೂಲ್ ಅಂತ ಏನಾದ್ರು ಕ್ಯಾಟಗರಿ ಮಾಡಿದರೆ ಒಂದೊಂದು ಸೆಕ್ಟರ್ಗೂ ವಿ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಡಿಫ್ರೆಂಟ್ ಕೈಂಡ್ ಆಫ್ ಹೆಲ್ಪ್ ಫಾರ್ ಚಿಲ್ಡ್ರನ್ಸಿಗೆ, ಕಲಿಕೆಗೆ. ಈಗ ಸೆಕೆಂಡ್ ಇಯರ್ ಪಿ ಯು ಸಿ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಿ ಯು ಸಿಗೆ ಮಾಡಬೇಕು. 10ನೇ ಕ್ಲಾಸ್ ಮಕ್ಕಳು ಈಗ 12th ಸ್ಟ್ಯಾಂಡರ್ಡಲ್ಲಿ ಬರೆದು ಮೋಸ್ಟ್ಲಿ ಏನಾದರೂ ಪಾಸ್ ಆಗಿಲ್ಲ ಅಂದರೆ ಮೋಸ್ಟ್ಲಿ ಏನಾಗಿದೆ 10th ಸ್ಟ್ಯಾಂಡರ್ಡ್ ಅಂತ ನೀವು ಯೋಚನೆ ಮಾಡ್ಬೋದು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಇನ್ಮೇಲೆ ಈ 10th ಸ್ಟ್ಯಾಂಡರ್ಡ್ ಅವ್ರು ಕರೆಕ್ಟಾಗಿ ಬಂದವರು ಕಲಿಕೆಗೆ ಅವರಿಗೆ ಚೆನ್ನಾಗಾಗುತ್ತೆ. ಸೊ ಈ ಸ್ಯಾಂಟಿಟಿ ಆಫ್ ಎಕ್ಸಾಮ್ ಏನಿದೆ ಅದು ಕರೆಕ್ಟ್ ಆಯ್ತು, ಇವಾಗ ಒಂದು ಸ್ಟ್ರೀಮ್ ಲೈನ್ ಆಯಿತು. ಸೊ ಇವಾಗ ನಮ್ಮ ಡಿಪಾರ್ಟ್ಮೆಂಟಿಂದ ಕಲಿಕೆಗೆ ನಾವು ಏನು ಕೊಡಬೇಕು, ಟೀಚಿಂಗಿಗೆ, ಅದನ್ನು ನಾವು ಚೆನ್ನಾಗಿ ಮಾಡ್ತೀವಿ. ಅದು ವಿಶ್ವಾಸ ಇಟ್ಕೊಳ್ಳಿ, ಅದು ಒಂದು ಭಾಗ. ನೆಕ್ಸ್ಟು ಕ್ವೆಶ್ಚನ್ನು ಈ 6 years ಮಿನಿಮಮ್ ಏನಿದೆ ಅದನ್ನು ನಾನು ಎಲ್ಲರೂ ಒತ್ತಡವನ್ನು ಕೊಡ್ತಾಯಿದ್ರು. ಪಾಪ ಪೇರೆಂಟ್ಸು ಮಕ್ಕಳಿಗೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಮಕ್ಕಳಿಗೆ ದಯವಿಟ್ಟು ಪೇರೆಂಟ್ಸಿಗೆ ನಾನು ಮನವಿ ಮಾಡ್ತೀನಿ, ಅವ್ರನ್ನ ಮಕ್ಕಳನ್ನ ಮಿಷಿನ್ ಥರ ಓದಿಸೋದಕ್ಕೆ ಮಾಡೋಕ್ಕೆ ಹೋಗಬೇಡಿ. ದೇ ಆರ್ ಹ್ಯೂಮನ್ ಬೀಯಿಂಗ್ಸ್. ಅರ್ಜೆಂಟಾಗಿ ಪಾಸ್ ಆಗಬೇಕು, 80-90% ಪಾಸ್ ಆಗಬೇಕು, ಏನಿಲ್ಲ. ಬಿಲ್ ಗೇಟ್ಸು ಕೂಡ ಅವ್ನು ಫೇಲ್ ಆಗೇ ಇದೆ. ಅವ್ರು ಈಸ್ ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ಆ್ಯಂಡ್ ಕಂಪ್ಯೂಟರ್ ಇದು ಮಾಡಿದ್ದಾರೆ. ಆ ಥರ ನಾವು ಎಕ್ಸಾಂಪಲ್ಸ್ ಕೊಡಬೇಕಂದ್ರೆ ನಾವು ಬೇಕಾದಷ್ಟು ಜನರದ್ದು ಕೊಡ್ಬೋದು. ಸೊ ಅದನ್ನು ಹಂಗೆ ಕಂಪೇರ್ ಮಾಡಬೇಡಿ ಅಂಥೇಳಿ ನಾನು ಪೇರೆಂಟ್ಸಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಬಿಕಾಸ್ ಆ ಒತ್ತಡದಲ್ಲಿ ಇನ್ನೂ ಅಷ್ಟೊಂದು ಎಕ್ಸ್ಪೋಸ್ ಆಗದೆ ಇರತಕ್ಕಂಥ ಮಕ್ಕಳಿಗೆ ನಾವು ಆ ಥರ ಒತ್ತಡ ಕೊಡಬಾರ್ದು. ಆದರೆ ಹೆತ್ತವ್ರಿಗೆ ಯಾವಾಗಲೂ ಕೂಡ ಆಸೆ ಇರುತ್ತೆ ಮಕ್ಕಳು ಚೆನ್ನಾಗಿ ಓದಬೇಕು. ನನಗೂ ಕೂಡ ಬಟ್ ನನಗೆ ಎಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು ಅಂಥೇಳಿ, ಬಟ್ ನಾಟ್ ಅಂಡರ್ ಪ್ರೆಷರ್. ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಯಾಕೆ ಕೊಡ್ತೀವಿ ನಾವು? ನೀವು ಎಕ್ಸಾಮ್ ಯಾಕೆ ತೆಗೆದ್ರಿ? ಫಸ್ಟ್ ಇಯರು, ಸೆಕೆಂಡ್ ಇಯರು, 10th 9thವರೆಗೂ ಎಕ್ಸಾಮ್ ಇರಬಾರ್ದು ಮಕ್ಕಳಿಗೆ ಅಂತ. ಮುಂಚೆಲ್ಲ ನಾವೆಲ್ಲ ಎಕ್ಸಾಮಲ್ಲಿ ಮಾಡಿ 4th ಸ್ಟ್ಯಾಂಡರ್ಡ್ ಫೇಲ್ ಆದರೆ 4th ಸ್ಟ್ಯಾಂಡರ್ಡಲ್ಲಿ ಕೂರಿಸೋರು ನಮ್ಮನ್ನು, 5th ಸ್ಟ್ಯಾಂಡರ್ಡಿಗೆ ಕಳಿಸ್ತಾರೆ. ಈಗ ಹಂಗಲ್ಲ, ಪಾಸೋ ಫೇಲ್ ಕಳಿಸ್ತಾರೆ, 10ನೇ ಕ್ಲಾಸಲ್ಲಿ ಸಿಕ್ಕಾಕೋತಾರೆ. ಸೊ ನಮ್ಮ ಸಿಸ್ಟಮ್ ಆಫ್ ಸ್ಟಡಿಂಗ್ ಏನಿದೆ ಅದು ಹೆಚ್ಚು ಕಮ್ಮಿ ನಾವು ಸರಿ ಮಾಡ್ಕೊಳ್ತೀವಿ. ಪೇರೆಂಟ್ಸು ಈ ಗೊಂದಲಲ್ಲಿ ಏನಿದ್ದಾರೆ, ಈ ಏಜ್ ಗೊಂದಲಲ್ಲಿ ಪಾಪ UKG ಪಾಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಏಜ್ ಇಲ್ಲ, ಬಿಕಾಸ್ 2 months ಮಾತ್ರ ಕೊಡ್ಬೋದು ನಮ್ಮ ರೂಲ್ಸ್ ಪ್ರಕಾರ. ಮತ್ತು ದೇಶದಲ್ಲಿ ಎಲ್ಲ ಕಡೆಯೂ ಕೂಡ 6 years ಅಂತಲೇ ಮಾಡ್ತಾ ಇರೋದು. ಏಜಲ್ಲಿ 60 days ಗ್ಯಾಪ್ ಇದೆ, 2 months, ದಟ್ ಈಸ್ 60 days ಗ್ಯಾಪಿಗೆ ಆ್ಯಸ್ ಇಟ್ ಈಸ್ ನಮ್ಮ ರೂಲ್ಸಲ್ಲೇ ಇದೆ. 6 years ಕಂಪ್ಲೀಟ್ ಆಗಲೇಬೇಕು. ಬೈ ಚಾನ್ಸ್ ಆಗಿಲ್ಲ ಅಂದರೆ ಲಿವರೇಜ್ ಆಫ್ 60 days ಓನ್ಲಿ, ಅದು ರೂಲ್ಸಲ್ಲೇ ಇದೆ, ನೋ ಪ್ರಾಬ್ಲಮ್, ಅವ್ರಿಗೆ ಸಿಗುತ್ತೆ. ಬಟ್ ಈ ವರ್ಷ ಮಾತ್ರ ದಯವಿಟ್ಟು ಇದೊಂದು ಅನಿವಾರ್ಯವಾಗಿ ಮಾಡಬೇಕಾಗತ್ತೆ. ಆಮೇಲೆ ನಾವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬೇರೆ ಇರೋದ್ರಿಂದ, ನಮ್ಮದು ಸ್ಟೇಟ್ ಎಜುಕೇಷನ್ ಪಾಲಿಸಿ ಇರೋದ್ರಿಂದ, ಸ್ಟೇಟ್ ಎಜುಕೇಷನ್ ಪಾಲಿಸಿ ಕಮಿಟಿನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರೋದ್ರಿಂದ ಅದಕ್ಕೆ ಚೇರ್ಮನ್ ಥೋರಟ್ ಅವರು ಇದ್ದಾರೆ. ನಾವೇನೇ ಎಜುಕೇಷನಲ್ ರಿಫಾರ್ಮ್ಸ್ ಮಾಡಬೇಕಾದ್ರೆ ಕೆಲವು ಈ ಥರ ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ ಏಜು ಇದೆಲ್ಲ ಐ ಹ್ಯಾವ್ ಟು ಆಸ್ಕ್ SCP. ಸೊ ನಾನು SCP ಅವರಿಗೆ ನಾನು ಕೇಳಿದಾಗ ಅವ್ರು ಏನಂದರು, ಫಸ್ಟ್ ಇನಿಷಿಯಲಿ ನೋ ಇಟ್ ಇಸ್ 6 years ಅಂತಲೇ ಕೊಟ್ಟರು. ಬಟ್ ಅಗೇನ್ ವಿ ಸೆಂಟ್ ಡೀಟೇಲ್ಸ್, ಅವ್ರ ಹತ್ರ ಚರ್ಚೆ ಮಾಡಿ PRS ಅವರು ಒಂದು 4-5 ಮೀಟಿಂಗ್ ಮಾಡಿದರು, ಕಮಿಷನರ್ ಅವ್ರು ಮಾಡಿದರು, ನಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲ ಮಾತಾಡಿ ಮಕ್ಕಳು ಮುಂಚೆನೇ ಅಂಡರ್ ಏಜಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಇವತ್ತಿನ ರೂಲ್ಸಿಗೆ. ಅವತ್ತಿಗೆ ಅಂಡರ್ ಏಜ್ ಅಂತೇಳಿ, ಬಿಕಾಸ್ ಅವತ್ತು ಹಂಗಿತ್ತು. ಈಗ 2017-18 ಮಾನ್ಯ ಮುಖ್ಯಮಂತ್ರಿಗಳು CM ಸಿದ್ದರಾಮಯ್ಯ ಅವರು ಇದ್ದಾಗಲೇ 5.5 ಮಾಡಿಬಿಟ್ಟಿದ್ರು. 5.5 ಅಲ್ಲೇ ಮಾಡಿ. ಬಟ್ ಅವತ್ತಿಗೆ ಇವತ್ತಿಗೆ ಎಷ್ಟು ವರ್ಷ ಆಯಿತು? 7 ವರ್ಷ ಆಯಿತು. 7 ವರ್ಷ ಆದಮೇಲೆ ನಾವು ಮಾತಾಡ್ತಾ ಇದ್ದೀವಿ. ಸೊ 7 ವರ್ಷದೊಳಗೆ ಎಷ್ಟೋ ಬದಲಾವಣೆ ಆಗಿರ್ತದೆ. ಅದಕ್ಕೆ ಇದನ್ನೆಲ್ಲ ನೋಡಿದಾಗ ಈ ವರ್ಷ ಮಾತ್ರ, ಈ ವರ್ಷ ನಾನು ಸ್ಟ್ರೈಟಾಗಿ ಹೇಳ್ಬಿಡ್ತೀನಿ, ಇವತ್ತು ಗೌರ್ಮೆಂಟ್ ಆರ್ಡರ್, ಇವಾಗ ಆ್ಯಸ್ ವಿ ಆರ್ ಸ್ಪೀಕಿಂಗ್ ಅದು ಗೌರ್ಮೆಂಟ್ ಆರ್ಡರ್ ಕಳಿಸ್ತಾರೆ. 5.5 ಓನ್ಲಿ ಫಾರ್ ದಿಸ್ ಇಯರ್ ಆ್ಯಂಡ್ ಹೂ ಹ್ಯಾವ್ ಪಾಸ್ಡ್ UKG. UKG ಪಾಸ್ ಆಗಿರಬೇಕು. 5.5ವರೆಗೂ ಹೌದು, ಜೂನ್ 1st. ಅದೇ ಕಾಲೇಜ್ ಯಾವಾಗ ಓಪನ್ ಆಗುತ್ತೆ? ಕ್ಲಾಸ್ ಫಸ್ಟಿಗೆ ಇಟ್ ಈಸ್ 5.5. ಓಕೆನಾ? ಇಲ್ಲ, ಅಂಗನವಾಡಿಯಿಂದ ಪಾಸ್ ಆಗಬಾರ್ದು. ಅಮ್ಮ ಯು ವಿಲ್ ಹ್ಯಾವ್ ಟು ಕರೆಕ್ಟ್ ಮೀ ಹಿಯರ್. ಸೊ ನಾನು ಕರೆಕ್ಟ್ ಹೇಳ್ತೀನಿ, ಏನಾದ್ರು ಕ್ವೆಶನ್ಸ್ ಇದೆ ಹೇಳಿ. UKG ಪಾಸ್ ಆಗಿರಬೇಕು, 5.5 ಆಗಿರಬೇಕು. ಅದು ಈ ವರ್ಷಕ್ಕೆ ಮಾತ್ರ. ಓಕೆ, ಒಂದೇ, ನೆಕ್ಸ್ಟ್ ಇಯರಿಗಲ್ಲ. ಯಾಕೆಂದರೆ ಆ್ಯಂಡ್ ದಿಸ್ ಈಸ್ ಗೈಡೆಡ್ ಬೈ SCP. ಅವ್ರು ಏನು ಕೊಟ್ಟಿದ್ದಾರೆ, ಯಾಕೆಂದರೆ ನಾವೆಲ್ಲದೂ ಕೂಡ ಈಗ ರೂಲ್ಸ್ ಮಾಡಬೇಕಾದ್ರೆ SCP ಅವ್ರ ಮೂಲಕ ಹೋಗ್ಬೇಕು. ಬಿಕಾಸ್
ಅವರು ಡಿಗ್ರಿವರೆಗೂ ನೋಡ್ತಾ ಇರ್ತಾರೆ, ಇಂಜಿನಿಯರಿಂಗ್ ನೋಡ್ತಾರೆ, ಮೆಡಿಕಲ್ ನೋಡ್ತಾರೆ, ಎಲ್ಲದನ್ನೂ ನೋಡೋದ್ರಿಂದ ಅಂದರೆ ಡಿಗ್ರಿ ಆ್ಯಂಡ್ ಡೆಂಟಲ್ ಇದೆಲ್ಲ ಬರಲ್ಲ ಅನ್ಸುತ್ತೆ ಅವರಿಗೆ. ಬಟ್ SCP ಅವ್ರದ್ದು ಏನು ಡ್ಯೂಟಿ ಇದೆ ನಾವು ಪ್ರಿವ್ಯೂ ಅವರ ಬೌಂಡ್ರಿಯಲ್ಲಿ ಬರೋದ್ರಿಂದ ಕರೆಕ್ಟಾಗಿ ಹೇಳಿಬಿಡ್ತೀನಿ, 5.5 ಕಂಪ್ಲೀಟ್ ಆಗಿರಬೇಕು, UKG ಮುಗಿಸಿರಬೇಕು, ಓಕೆನಾ. ಆ್ಯಂಡ್ ಇಟ್ ಈಸ್ ಓನ್ಲಿ ಫಾರ್ ದಿಸ್ ಇಯರ್. ಅಂಗನವಾಡಿ ಆಗಿರಬೇಕು, ಅಂಗನವಾಡಿ 3rd ಇಯರ್ ಆಗಿರಬೇಕು, 5.5 ವರ್ಷ ಮುಗಿದಿರಬೇಕು. ಬಟ್ ಮುಂದಿನ ವರ್ಷದಿಂದ ಇಟ್ ಈಸ್ 6 years ಅಂತ ಕ್ಲೀನಾಗಿ ಹೇಳಿದ್ದಾರೆ. ನೋ ಲಿವರೇಜ್ ಅಂತ ಹೇಳಿ ಅವರೇ ಕಳಿಸಿದ್ದಾರೆ. ಸೇಮ್ ಥಿಂಗ್ ವಿ ಆರ್ ಅನೌನ್ಸಿಂಗ್. ಸರ್, ಈಗ ಬಾಲವಾಡಿ ಮಾಡಿರ್ತಾರೆ ಸೆಂಟ್ರಲ್, ಬಾಲವಾಡಿ ಮಾಡಿದ್ರೆ ಓಕೆನಾ, ಸಾಕು UKG LKG ಮಾಡೋ ಅವಶ್ಯಕತೆ ಇಲ್ವಾ? 2 ವರ್ಷ ಮಾಡೇ ಇರಬೇಕು ಅವ್ರು. 2 ವರ್ಷ LKG UKG ಇಕ್ವಿವೆಲೆಂಟ್ ಏನೇ ಇದ್ರೇನು ಮಾಡಿರಬೇಕು. LKG ಅದು ಈಕ್ವಲೆಂಟ್ ಅಂತ ಹೇಳಿ ಬಂತು ಅಂದ್ರೆ ತಗೊಳ್ತಾರೆ. ಅದೇ ನಾ ಹೇಳಿದ್ದಲ್ಲ, ಒಂದು ನಿಮಿಷ. ಅಂಗನವಾಡಿ 1, 2, 3 ಇದೆಯಲ್ಲಪ್ಪ, 3 ಪಾಸ್ ಆಗಿದ್ದರೆ, 3 ವರ್ಷ ಕಂಪ್ಲೀಟ್ ಆಗಿದ್ದರೆ, 5.5 ವರ್ಷನೂ ಕಂಪ್ಲೀಟ್ ಆಗಿದ್ದರೆ ಅವ್ರನ್ನ 1ನೇ ಕ್ಲಾಸಿಗೆ ಸೇರಿಸ್ಬೋದು. ಸೇಮ್ ರೂಲ್ಸ್. ಒಂದು ಸೆಕೆಂಡು ಹೆಚ್ಚು ಕಮ್ಮಿ ಆದರೆ ಸಾರಿ ಅಮ್ಮ. ಅಲ್ಲ 6 years ಕ್ವಾಲಿಫಿಕೇಶನ್ ಇರಲ್ಲಪ್ಪ. ಕ್ವಾಲಿಫಿಕೇಶನ್ ಈಗ ನೀವೇ ಹೇಳ್ತಾ ಇದ್ರೆ ಓದೇ ಇರಲ್ಲ ಮಕ್ಕಳನ್ನ ಅಂತ, ಅವಾಗ 6 years ಆಗಬೇಕು. ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇಷ್ಟೇ, ಎರಡೇ. ತುಂಬ ಕನ್ಫ್ಯೂಷನ್ ಬೇಡ. ಯಾಕೆಂದರೆ ಏನಾಗ್ತದೆ, ಸರ್ಕಾರಿ ಶಾಲೆ ಅಂದಾಗ ಅಂಗನವಾಡಿನೇ ನೀವು ತಗೊಳ್ಳೋದಲ್ವಾ, ಅಲ್ಲೂ ಕೂಡ ಅವ್ರಿಗೂ ಪ್ರಾವಿಷನ್ ಕೊಡಬೇಕಲ್ವಾ. ಸೊ ಅಂಗನವಾಡಿ 3 ವರ್ಷ ಏನು ಮುಗಿಸಿರ್ತಾರೆ, ಮುಂಚೆನೇ ಮಕ್ಕಳನ್ನ ಸೇರಿಸಿದ್ರೆ 1ನೇ ಕ್ಲಾಸ್ ಅವ್ರು ಸೇರಬೇಕು ಅಂದರೆ 5.5 ಆಗಿರಬೇಕು, ಓಕೆನಾ. ಯಾವುದೋ ಒಂದು ಮಗು ಓದೇ ಇಲ್ಲ, ಅವ್ರಿಗೆ ಓದೋಕ್ಕೆ ಆಗಲಿಲ್ಲ, ಆದರೂ ಕೂಡ 5.5ಗೆ ಈ ವರ್ಷ ಸೇರಿಸ್ಕೊಳ್ಳಿ ಅಂದರೆ ಆಗೋದಿಲ್ಲ. ಸೊ UKG ಮುಗ್ದಿರಬೇಕು, ಅಂಗನವಾಡಿ 3 ಮುಗ್ದಿರಬೇಕು, 1ನೇ ಕ್ಲಾಸಿಗೆ 5.5ಗೆ ಈ ವರ್ಷ ಮಾತ್ರ. ಬಿಕಾಸ್ ಈ ಪ್ರೆಷರ್ನಲ್ಲಿ ನೆಕ್ಸ್ಟ್ ಇಯರಿಗೆ ದೇ ಹ್ಯಾವ್ ಟು ಗೆಟ್ ರೆಡಿ ನೌ ಓನ್ಲಿ. ಅದನ್ನು ನಾನು ಇವಾಗಲೇ ಹೇಳ್ತಾ ಇದ್ದೀನಿ. ಮತ್ತೆ ಮುಂದಿನ ವರ್ಷ ಪ್ರೆಷರ್ ಹಾಕ್ಬೇಕಂದ್ರೆ ಎವ್ರಿ ಇಯರ್ ಯು ಕಾಂಟ್ ಕೀಪ್ ಚೇಂಜಿಂಗ್ ದ ಲಾ. ತುಂಬ ಕಮ್ಮಿ ಅವ್ರು ಕೇಳ್ಕೊಳ್ಳೋದು ಇಷ್ಟ. ಅದು ಬಂದ ಮೇಲೇ ಗೊತ್ತಾಗೋದು ಇವಾಗ. ನಂದು ಬರೀ ಸ್ಟೇಟ್ ಬೋರ್ಡು, ನಾನು ಬೇರೆದಕ್ಕೆ ಮಾತಾಡೋ ಪ್ರಶ್ನೆನೇ ಬರಲ್ಲ. CBSE ICSE ಅವ್ರದ್ದು ರೂಲ್ಸು ನ್ಯಾಷನಲ್ ಲೆವೆಲಲ್ಲಿ ಮಾಡ್ಕೊಳ್ತಾರೆ. ನನಗೆ ಗೊತ್ತಿಲ್ಲ, ನಮ್ಮ ಸಿಲೆಬಸ್ಸು ನಮ್ಮ ಸಿಸ್ಟಮೇ ಬೇರೆ ಇರೋದ್ರಿಂದ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ಇಲ್ಲ, ಈಗ SCP ಅವ್ರಿಗೆ ಅದನ್ನ ನಾವು ಕೇಳ್ಕೊಂಡಿದ್ದೀವಿ. 100% ಅದಕ್ಕಿರ್ತದೆ. ಅದನ್ನು ಅದು ರಿಪೋರ್ಟಲ್ಲಿ ಬರಬೇಕು. ಅದು ರಿಪೋರ್ಟಲ್ಲಿ ಅದನ್ನು ರಿಪೋರ್ಟ್ ಮಾಡ್ತಾರೆ. ಬಟ್ ಐ ರಿಕ್ವೆಸ್ಟ್ ಆಲ್ ಪೇರೆಂಟ್ಸ್ ಟು ಫಾಲೋ ದಿಸ್ 3, 4, 5 years ಫಾರ್ ನರ್ಸರಿ, LKG, UKG. ಐ ರಿಕ್ವೆಸ್ಟ್. ಬಿಕಾಸ್ SCP ಅವರು ಮೌಖಿಕವಾಗಿ ನಾವು ಮಾತಾಡಬೇಕಾದ್ರೆ ಇದು ಮಾಡಿದಾಗ ಸ್ಟ್ರೀಮ್ ಲೈನ್ ಆಗ್ತದೆ. ಓಕೆ, ಒಂದು ದಿವಸ ಮಕ್ಕಳು ಅಂಥೇಳಿ ಇರ್ತದೆ, ಏನು ಮಾಡೋಕ್ಕಾಗಲ್ಲ. ಅದು ಮುಂದಿನ ಸಾಧಕ ನೋಡ್ಕೊಂಡ್ರೆ ಈಗ CBSE ಅವ್ರು ಕಡ್ಡಾಯ 6 ವರ್ಷಕ್ಕೆ ತೊಗೊಂಡು ಹೋಗ್ತಾರೆ ಮಕ್ಕಳನ್ನ. ನಾವು ಈ ವರ್ಷದ ಬ್ಯಾಚನ್ನು 5.5ಗೆ ಸೇರಿಸಿದ್ರೆ ಮುಂದೆ ಏನಾದರೂ CET ಬೋದು ಯಾವುದೋ ಒಂದು ಡೆಡ್ಲೈನ್ ಏಜ್ ತಂದಾಗ 100%. ಬಟ್ ಹರಿರವ್ರು ಯಾರಪ್ಪ? ಹರಿರವ್ರು ಯಾರಿರೋದು? ಪೇರೆಂಟ್ಸ್ ತಾನೇ. ವಾಟ್ ಆಮ್ ಐ ಟ್ರೈಂಗ್ ಟು ಟೆಲ್ ದೆಮ್? ಪ್ಲೀಸ್ ನೋ, ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್. ಒಂದು ಕಡೆಗೆ ನೀವು ಅದನ್ನು ಹೇಳ್ತಾ ಇದ್ದೀರಾ, ಇನ್ನೊಂದು ಕಡೆಗೆ ಬೇಗ ಸೇರಿಸ್ಬಿಟ್ಟು ಇಲ್ಲಿ ಸಿಕ್ಸ್ಬಿಡ್ತಿದ್ದಾರೆ ಮಕ್ಕಳನ್ನ. ಅದಕ್ಕೆ ನಾನು ಹೇಳೋದು, ಯಾವಾಗಲೂ ಅಷ್ಟೇ ಅಕಾಡೆಮಿಕ್ ಇಯರ್ ಅಂದಾಗ ಪರವಾಗಿಲ್ಲ, ನೋ ಪ್ರಾಬ್ಲಮ್. ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ 6 ತಿಂಗಳು ಮುಂಚೆ ನಮಗೆ ಸ್ಕೂಲಿಗೆ ಸೇರಿಸ್ಬಿಟ್ರು, ಆವಾಗ ಹೆಂಗೋ ನಡೆಯೋದು. ಇವಾಗೆಲ್ಲ ಹಂಗೆ ನಡೆಯಲ್ಲ. ಆಧಾರ್ ಕಾರ್ಡ್ ಇರ್ತದೆ, ರೂಲ್ಸ್ ಇರ್ತದೆ. ಅದಕ್ಕೆ ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಏನು ಅಂದರೆ, ವೆನ್ ಎವರ್ ಯು ಗೋ ನರ್ಸರಿ, LKG, UKG ಅನ್ನೋದೇನಾದರೂ ಇದ್ದರೆ ವಿಚ್ ಇಸ್ ಕಾಲ್ಡ್ ಎಸ್ ಅಂಗನವಾಡಿ. ಮಧು ಬಂಗಾರಪ್ಪ ಮಹತ್ವದ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಪೋಷಕರ ಒತ್ತಡ ಆಯಿತು, 6 ವರ್ಷದ ಆ ವಯೋಮಿತಿಯನ್ನು ಸಡಿಲಿಕೆ ಕೊಡಬೇಕು ಅಂತ. ಈ ವರ್ಷಕ್ಕೆ ಮಾತ್ರ ಅನ್ವಯ ಆಗೋ ರೀತಿಯಲ್ಲಿ 5.5 ವರ್ಷಕ್ಕೆ ಮಕ್ಕಳನ್ನು ಶಾಲೆಗೆ ಸೇರಿಸೋದಕ್ಕೆ, ಅಂದರೆ 1ನೇ ತರಗತಿಗೆ ಸೇರಿಸೋದಕ್ಕೆ ಅನುಮತಿಯನ್ನು ಕೊಡಲಾಗಿದೆ. ಒಂದು ಕಂಡೀಷನ್ ಹಾಕಿದ್ದಾರೆ, UKG ಅಥವಾ ಅಂಗನವಾಡಿ ಅವರು ಕಂಪ್ಲೀಟ್ ಮಾಡಿರಬೇಕು, 5.5 ವರ್ಷ ಆಗಿರಬೇಕು
ಅನ್ನೋದು. ಒಂದು ವೇಳೆ UKGನೋ ಅಥವಾ ಈ ಅಂಗನವಾಡಿನೋ ಕಂಪ್ಲೀಟ್ ಮಾಡದ ಅಥವಾ ಹೋಗದಂಥ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಅವರು 6 ವರ್ಷನೇ ಆಗಿರಬೇಕು. ಅಂಥವರನ್ನು ಅಡ್ಮಿಷನ್ ಮಾಡಿಕೊಳ್ಬೇಕು ಅಂತಾದರೆ 6 ವರ್ಷನೇ ಆಗಿರಬೇಕು ಮತ್ತು ಇದು ಈ ವರ್ಷಕ್ಕೆ ಮಾತ್ರ ಅನ್ವಯ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.